ಕಾನೂನಡಿಯಲ್ಲಿ ಮಾಡೋದಕ್ಕೆ ಸೆಕ್ಟರ್ ಮಾಡೋದಕ್ಕೂ ಅವಕಾಶ ಇದೆ. ಅದು ಕೂಡ ಅವರೆಲ್ಲ ಮಾಡ್ತಾ ಕ್ರಮಗಳಾಗಿದೆ. ಅದರಿಂದ ಇದು ಈ ಭ್ರೂಣ ಹತ್ಯೆ ವಿಚಾರದಲ್ಲಿ ನಮ್ಮ ಸರ್ಕಾರ ಈಗ ನಮ್ಮ ಇಲಾಖೆ ಕೂಡ ಅಷ್ಟೇ ಎಲ್ಲ ಕಡೆ ಎಚ್ಚರಿಕೆ ಕೆಲಸವನ್ನು ಮತ್ತು ಮಾನಿಟರ್ ಮಾಡುವಂಥ ಮತ್ತು ತಿಳ್ಕೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಆ ಕಾರಣದಿಂದ ಇದು ಒಳ್ಳೆಯ ಸಂಪರ್ಕ ಮಾಡ್ತಾರೆ ಅಂದ್ರೆ ಏಜೆಂಟ್ಗಳು ಕರ್ನಾಟಕದಲ್ಲಿ ಸಕ್ರಿಯರಾಗಿದ್ದಾರೆ ಅಂದ್ರೆ ಇರ್ತಾರಲ್ಲ ಕೆಲವರೆಲ್ಲ ಈ ತರ ಎಲ್ಲ ಮಾಡೋ DMS ಸೊ ಅವ್ರಗಳಿಗೆಲ್ಲ ಈ ತರ ಒಂದು ಜಾಲ ಇರ್ತದೆ. ಹಿಂದೆಲ್ಲ ಗೊತ್ತಿರ್ಬೋದು, ಮೈಸೂರು, ಮಂಡ್ಯ ಅಲ್ಲೆಲ್ಲ ಏನು ಒಂದು ಜಾಲವನ್ನು ಪತ್ತೆ ಹಚ್ಚಿದ್ರು. ಅದೇ ತರ ಇವರೆಲ್ಲ ಆಪರೇಟ್ ಮಾಡೋರು ಇರ್ತಾರೆ. ಸೊ ಈ ತರದ ಪ್ರಕ್ರಿಯೆಗಳಲ್ಲಿ ನಾವು ಎಚ್ಚರಿಕೆಯಿಂದ ಈಗ ಅದಾದ ನಂತರ ಅಷ್ಟೊಂದು ಮಟ್ಟದಲ್ಲಿ ಪ್ರಕ್ರಿಯೆಗಳು ಸ್ವಲ್ಪ ಮಟ್ಟಿಗೆ ಸುಧಾರಣೆ ಅನಿಸ್ತಾ ಇದೆ ನಮಗೆ. ಜನರು ಜಾಗೃತಿ ಕೂಡ ಆಗಿದೆ, ಭಯನೂ ಕೂಡ ಆಗಿದೆ. ಅದೇ ಈ ತರ ಡಿಕಾ ಆಪರೇಷನ್ಗಳನ್ನು ಮಾಡಬೇಕು ಅಂತ ನಾವು ನಮ್ಮ ಇಲಾಖೆಯವರಿಗೆ ನೀವು ತಿಳ್ಕೊಳ್ಬೇಕು ಮತ್ತು ಅವನ್ನ ಹಿಡಿದಾಕ್ಬೇಕು. ಅವನ್ನ ಏನು ಮಾಡಿ ಕೇಸ್ ಬುಕ್ ಮಾಡ್ಬಿಟ್ಟು ಮತ್ತೆ ಅದನ್ನು ಹೊರಗೆ ಅವಕಾಶ ಆಗ್ಬಾರ್ದು. ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಅವರ ಕಾನೂನು ಕ್ರಮ ಅವರು ತಗೊಳ್ತಾರೆ. ಅವರು ನಮ್ಮ ಇಲಾಖೆ ಅವ್ರ ಇಲಾಖೆ ಸಂಪರ್ಕ ಮಾಡಿ ಅವರು ಕೂಡ ಕ್ರಮ ತಗೊಳ್ತಾರೆ. ಕ್ರಮ ಹಾಸ್ಪಿಟಲ್ ಮುಚ್ಚಿದ್ದಾರೆ, ಅವ್ರ ಮೇಲೆಲ್ಲ ಕೇಸಸ್ ಎಲ್ಲ ಏನಿದೆ ಅದೆಲ್ಲ ಬುಕ್ ಮಾಡಿದ್ದಾರೆ. ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆಲ್ಲ ಕೂಡ ಕ್ರಮ ತಗೊಳ್ತಾರೆ. ಈಗ ಏನೇ ಇರ್ಲಿ, ಕೆಲವರು ಯಾಕಂದ್ರೆ ಜನ ಇವತ್ತು ಒಂದ್ ಕಡೆ ಇದು ಸಾಮಾಜಿಕ ಸಮಸ್ಯೆ ಇದೆ. ಯಾಕಂದ್ರೆ ಈ ತರ ನಾವು ಭ್ರೂಣ ಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡುವಂತವ್ರು ಯಾರು? ಗರ್ಭಿಣಿ ಆ ತಾಯಿ ಅಥವಾ ಅವರ ಕುಟುಂಬದವರು. ಅವ್ರು ಅದನ್ನ ಒತ್ತಡ ಹಾಕಿ ಬೇಡ ನಮ್ಗೆ ಮಗು ಇನ್ನೊಂದು ಹೆಣ್ಣು ಬೇಡ, ಇದು ಸೋಷಿಯಲ್ ಆ ಒಂದು ಮನಸ್ಥಿತಿಯನ್ನ ಹೋಗ್ಲಾಡಿಸ್ಬೇಕಾನೆ, ಅದು ಮುಖ್ಯ. ಇನ್ನು ಈ ಎರಡನೇದು ಇಲ್ಲಿ ಅಂತ ಮನಸ್ಥಿತಿ ಇದ್ದಂಥವ್ರಿಗೆ ಈ ವಾಮ ಮಾರ್ಗ ಹೋಗ್ತಾರೆ. ಅದಕ್ಕೆ ಒಂದು ವ್ಯವಸ್ಥೆ ಇರ್ತದೆ. ಅದನ್ನ ನಿಯಂತ್ರಣ ಮಾಡುವಂಥದ್ದು ನಾವು ನಮ್ಮ ಜವಾಬ್ದಾರಿ ಬಹಳ ಹೆಚ್ಚು. ಎರಡನ್ನು ಕೂಡ ಒಂದು ಮನಸ್ಥಿತಿಯನ್ನು ಬದಲಾಯಿಸುವಂಥದ್ದು ಒಂದು, ಎರಡನೇದು ಈ ತರ ಮಾಡತಕ್ಕಂಥವ್ರು ಯಾರಿದ್ರು ಅವ್ರನ್ನ ಹಿಡಿದಾಕಿ ಒಂದು ಕ್ರಮ ಆಗ್ತದೆ. ಅಂದ್ರೆ ಇವತ್ತು ಭ್ರೂಣ ಹತ್ಯೆ ನಿಷೇಧನೆ, ಅದೇನು ಕಾಯ್ದೆ ನಿಷೇಧ ಏನಿಲ್ಲ, ಜಾರಿಯಲ್ಲಿದೆ. ಕಾನೂನು ಪ್ರಕಾರ ಎಲ್ಲ ಕ್ರಮಗಳಿದೆ. ಕಾನೂನಿನ ಅಡಿಯಲ್ಲಿ ಏನೇ ಕ್ರಮ ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಇದನ್ನ ಅವ್ರನ್ನ ಯಾರು ಮಾಡ್ತೋ ಅವ್ರನ್ನ ಹಿಡಿಯೋದೇ ಮುಖ್ಯ. ಅವರು ಇದನ್ನ ಅಪ್ರೂವಲ್ ತಗೊಳ್ಳೋದಕ್ಕೆ ನಾನು ಆಂಬ್ಯುಲೆನ್ಸ್ ಅನ್ನ ಜಾಸ್ತಿ ತರಬೇಕು ಅಂತ. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಈ ಆಂಬ್ಯುಲೆನ್ಸ್ ಅನ್ನ ಅದಕ್ಕೆ ಒಂದು ಪರ್ಮಿಷನ್ ಕೊಡ್ತಕ್ಕಂತ ಒಂದು ಸರ್ಟಿಫೈ ಆಗಬೇಕು ಅಂತ, ಯಾವ ತರ ಒಂದು ಆಂಬ್ಯುಲೆನ್ಸ್ ಇರಬೇಕು ಅಂತ ರಿಜಿಸ್ಟರ್ ಆಗ್ಬೇಕು ಅಂತ ಒಂದು ನಾನು ತಂದಿದ್ದೆ, ಮಗು ಬಂದಿದ್ದೀನಿ, ಅಪ್ರೂವಲ್ ಮಾಡ್ತಿದ್ದೀನಿ. ಆದ್ರೆ ಇದು ಅಬ್ಜೆಕ್ಷನ್ ಕೂಡ ಬಂದಿದೆ. ಯಾಕಂದ್ರೆ ಇದನ್ನ ಸರ್ಕಾರದಲ್ಲಿ ಹೋಗಿ ಇಂಟರ್ಪ್ರಿಟ್ ಆಗುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆಯಾ ಇಲ್ವಾ ಅಂತ ಕೂಡ ಅಬ್ಜೆಕ್ಷನ್ಸ್ ಬಂದಿದೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆಯಿಂದ ಅವರು ಹೇಳಿದಂತೆ, ಯಾಕಂದ್ರೆ ನಮ್ಮ ಅಧಿಕಾರಿಗಳು ಹೋಗೋದು ಆಂಬ್ಯುಲೆನ್ಸ್ ಹೀಗೆ ಇಲ್ವಾ ಅಂತ ಹೇಳೋದು ಈ ಥರದ ಬಗ್ಗೆ ಕೆಲವೆಲ್ಲ ಮಾತು ಬಂದಿದೆ. ಇದಕ್ಕೋಸ್ಕರ ಅದನ್ನ ಯಾವ ರೀತಿಯಾಗಿ ಇತ್ಯರ್ಥ ಮಾಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.